ಹಾಯ್, ನಾನು ಸಂದೀಪ್ ಫ್ರಮ್ ಟೆಕಿಂಗ್ ಕನ್ನಡ. ನಿಮ್ಗೆ ಇವತ್ತೊಂದು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನನ್ನ ಮುಂದೆ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಲೈಟ್ ಫೋನ್ ಇರುವಂಥದ್ದು. ಹೌದು, ನಿಮ್ಮೆಲ್ಲರೂ ಗೊತ್ತಿರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S10. ಅದರ ಒಂದು ಲೈಟ್ ವೇರಿಯಂಟನ್ನು ಕಡಿಮೆ ಬೆಲೆಗೆ ಸ್ವಲ್ಪ ಸ್ಪೆಸಿಫಿಕೇಷನ್ನ ಚೇಂಜ್ ಮಾಡಿ ಒಂದು ಫೋನ್ ಲಾಂಚ್ ಮಾಡ್ತಾ ಇರುವಂಥದ್ದು. ಹೇಗಿದೆ ಈ ಒಂದು ಫೋನು? ತುಂಬ ಕಡಿಮೆ ಬೆಲೆಗೆ ಈ ಒಂದು ಫೋನ್ ನನ್ನ ಪ್ರಕಾರ ಕಂಪ್ಲೀಟ್ಲಿ ವರ್ತ್ ಇಟ್ ಅಂತ ಆಲ್ರೆಡಿ ಅನ್ನಿಸ್ತಾ ಇದೆ. ಈ ಫೋನ್ ಆಲ್ರೆಡಿ ಲಾಂಚ್ ಆಗಿದೆ ಪ್ರೀ ಬುಕ್ಕಿಂಗ್ಗೆ. ಸೊ ಈ ಒಂದು ಫೋನ್ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಯಾವ ರೀತಿ ಇದೆ ಒಂದು ಫೋನ್ ಈ ಒಂದು ಬೆಲೆಗೆ, ಅಂದರೆ ಈಗ ಸದ್ಯಕ್ಕೆ ಈ ಒಂದು ಫೋನ್ನ ಒಂದು 8GB ಮತ್ತು 28GB ವೇರಿಯಂಟಿಗೆ 40,000 ಇರುವಂಥದ್ದು. ಈ ಒಂದು 40,000 ಕೊಟ್ಟು ಈ ಒಂದು ಫೋನ್ ನಾವು ಪರ್ಚೇಸ್ ಮಾಡ್ಬೋದಾ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಮೊದಲಾಗಿ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಲೈಟನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಿದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಿಸ್ತಾ ಇರುವಂಥದ್ದು ಸೇಮ್ S10 ರೀತಿಯಲ್ಲೇ ಇರುವಂಥದ್ದು. ಏನು ಅಂತ ಡಿಫ್ರೆನ್ಸ್ ಈ ಒಂದು ಬಾಕ್ಸ್ನಲ್ಲೂ ಇಲ್ಲ. ಇದೀಗ ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಓಕೆ, ನಿಮಗೆ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಈ ಕಡೆ ಫೋನ್ ಸಿಗುತ್ತೆ, ಮತ್ತು ಇನ್ನೊಂದು ಕಡೆ ಇನ್ನೊಂದು ಸಣ್ಣ ಬಾಕ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದರೊಳಗೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋಣ. ನೋಡ್ತಾ ಇದ್ರೆ ಹಿಂದೆ ಈ ಒಂದು ಸಿಮ್ ಎಜೆಕ್ಟೆಡ್ ಟೂಲ್ ನಿಮಗೆ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ನಿಮಗೆ ಇದರೊಳಗಡೆ ಯೂಸರ್ ಮ್ಯಾನ್ಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಒಂದು ಎಕ್ಸ್ಟ್ರಾ ಬ್ಯಾಕ್ ಕವರನ್ನು ಇದರೊಳಗೆ ನೀಡ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಏನು ಸಹ ಈ ಒಂದು ಬಾಕ್ಸ್ ಒಳಗೆ ಇರೋದಿಲ್ಲ. ಇದರ ನಂತರ ನೋಡ್ತಿದ್ರೆ ಡೈರೆಕ್ಟಾಗಿ ನಿಮಗೆ ಈ ಒಂದು ಫೋನ್ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋಣ. ಓಕೆ, ಒಂದು ಬಾಕ್ಸ್ನ ಒಳಗೆ ಈ ಒಂದು ಫೋನ್ನ ಬಿಟ್ಟರೆ ನಿಮಗೆ ನೋಡ್ತಾ ಇದ್ದಾರೆ ಒಂದು 45 ವ್ಯಾಟ್ನ, ಹೌದು 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ನೀಡ್ತಾ ಇರುವಂಥದ್ದು. ಇದು USB Type-C ಅಡಾಪ್ಟರ್ ಆಗಿರುವಂಥದ್ದು. ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 45 ವ್ಯಾಟ್, ಆ್ಯಕ್ಚುಲಿ S10 45 ವ್ಯಾಟ್ ನೀಡಿರಲಿಲ್ಲ, ಇದಕ್ಕೆ ನೀಡ್ತಾ ಇರುವಂಥದ್ದು ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಇನ್ನೊಂದು Type-C ಡಾಟಾ ಕೇಬಲ್ ಇದರೊಳಗಿರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ Type-C ಡಾಟಾ ಕೇಬಲ್ ಇದಾಗಿದೆ. ಇನ್ನು ಅದನ್ನು ಬಿಟ್ಟರೆ ನಿಮಗೆ ಒಂದು ಹೆಡ್ಫೋನ್ನ ಸಹ ನೀಡಿರುವಂಥದ್ದು. ಯಾವ ಹೆಡ್ಫೋನ್ ಅಂತ AKG ಹೆಡ್ಫೋನ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಒಂದು ಬೇಸಿಕ್ ಸ್ಯಾಮ್ಸಂಗಿಂದ ಹೆಡ್ಫೋನನ್ನು ಇದರೊಳಗೆ ನೀಡ್ತಾ ಇರುವಂಥದ್ದು. ಇದು AKG ಅಲ್ಲ, ನಾರ್ಮಲ್ ಬೇಸಿಕ್ ಹೆಡ್ಫೋನ್ ಆಗಿರುವಂಥದ್ದು. ಸೊ ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ಈ ಒಂದು ಬಾಕ್ಸ್ ಒಳಗೆ ಇರೋದಿಲ್ಲ. ಓಕೆ, ನಿಮಗೆ ಈ ಒಂದು ಫೋನ್ ಈ ರೀತಿ ಸಿಗ್ತಾ ಇರುವಂಥದ್ದು. ಡಿಸೈನ್ ಮಾತ್ರ ಅಲ್ಟಿ ಆಗಿದೆ. ನಿಮಗೆ ಯಾವುದೋ ಒಂದು ಕಡಿಮೆ ಬೆಲೆ ಫೋನ್, ಕಡಿಮೆ ಬೆಲೆ ಏನಲ್ಲ ಇದಕ್ಕೆ, ಬಟ್ ಸ್ಟಿಲ್ ನೋಡೋದಕ್ಕಂತೂ ತುಂಬ ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಒಂದು ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಒಂದು ಫೋನ್ನ ಮುಂಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಪಂಚೋಲ್ ಡಿಸ್ಪ್ಲೇ ಇರುವಂಥದ್ದು. ಇದು ಪಂಚೋಲ್ನಿಂದ ಸ್ವಲ್ಪ ದೊಡ್ಡದಾಗಿದೆ ಅಂತ ಫೀಲ್ ಆಯ್ತು ನನಗೆ. ಇದು ಫ್ರಂಟ್ ಕ್ಯಾಮ್ರಾ ಇದರಲ್ಲಿರುವಂಥದ್ದು ಮತ್ತು ಕಂಪ್ಲೀಟಾಗಿ ಬೆಜಲ್ಲೆಸ್ ಡಿಸ್ಪ್ಲೇ. ಬೆಜಲ್ ತುಂಬ ಕಡಿಮೆ ಇರುವಂಥದ್ದು ನೋಡ್ತಾ ಇರೋದು. ಒನ್ ಆಫ್ ದ ತುಂಬ ಕಡಿಮೆ ಬೆಜಲನ್ನು ಹೊಂದಿರುವಂಥ ಫೋನ್ ಅಂತ ಕೊಡಬೇಕಾದ್ರೆ ನಾವು ಇದನ್ನು ಹೇಳ್ಬೋದು. ಇನ್ನು ಈ ಒಂದು ಫೋನ್ ಹಿಂಭಾಗದಲ್ಲಿ ಈ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿರುವಂಥದ್ದು ಸ್ಮಾರ್ಟ್ ಜಸ್ಟ್ ಒಂದು ಲೆವೆಲಿಗೆ ಆಗುತ್ತೆ. ಮತ್ತು ಇದೊಂದು ಮೆಟಾಲಿಕ್ ಫ್ರೇಮ್ ಇದಾಗಿದೆ. ಮತ್ತು ಹಿಂದ್ಗಡೆ ಇರುವಂಥ ಕ್ಯಾಮ್ರಾ ಬಂಪಿನಿದೆ, ಸ್ವಲ್ಪ ದೊಡ್ಡದಾಗಿದೆ ಅಂತ ನನಗೆ ಅನಿಸ್ತಾ ಇರುವಂಥದ್ದು. ಇದರಲ್ಲಿ ಸಿಂಗಲ್ ಎಲ್ ಫ್ಲಾಶ್ ಇದೆ ಮತ್ತು ಈ ಒಂದು ಕ್ಯಾಮ್ರಾ ಮೇಲೆ OIS ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅಂತ ಬರೆದಿರುವಂಥದ್ದು. ಸೊ ನೀವು ವಿಡಿಯೋ ಮಾಡಬೇಕಾದ್ರೆ ಅಷ್ಟೊಂದು ಶೇಕ್ ಆಗಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಓವರ್ ಬಿಲ್ಡ್ ಕ್ವಾಲಿಟಿ ಚಿಂದಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾವುದೋ ಕಡಿಮೆ ಬೆಲೆ ಅಂದರೆ ಒಂದು ಐ ಎಂಡ್ ಫೋನು ಒಂದು ಅಲ್ಲದೆ ಇದ್ರೂ ಕೂಡ ಒಂದು ಮಿಡ್ ಐ ಎಂಡ್ ಫೋನ್ ಆಯಿತಾ, 40,000 ಕಡಿಮೆ ಅಲ್ಲ, ಬಟ್ ಸ್ಟಿಲ್ ಡಿಸೈನ್ ಸೂಪರ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾನ್ಫಿಗರೇಷನ್ಗೆ ನಿಮಗೆ ಯಾವುದೇ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾರ. ಸೊ ನಮಗೆ ಇದ್ರಲ್ಲಿ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಇದೊಂದು ಆಪ್ಟಿಕಲ್ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರುವಂಥದ್ದು. ಇನ್ನೇ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಒಂದು ಫೋನಲ್ಲಿ 6.7 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲ್ ಡಿಸ್ಪ್ಲೇ ಇರುವಂಥದ್ದು. ಸೂಪರ್ ಅಮೋಲ್ ಡಿಸ್ಪ್ಲೇ ಸೂಪರ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು HDR10+ ಸಪೋರ್ಟ್ ಮಾಡುತ್ತೆ. ಬಿಸಿಲಿಗೆ ಹೋದರೆ ಲಿಟ್ರಲಿ ನೀವು ಅಷ್ಟು ಬ್ರೈಟ್ ಆಗುತ್ತೆ ಡಿಸ್ಪ್ಲೇ ಆಯಿತಾ, ಸಖತ್ತಾಗಿದೆ ಡಿಸ್ಪ್ಲೇ. ಅಂದರೆ ಸ್ಯಾಮ್ಸಂಗ್ ಡಿಸ್ಪ್ಲೇ ಬಗ್ಗೆ ನೀವು ಕಂಪ್ಲೇಂಟ್ ಮಾಡೋಂಗಿಲ್ಲ ಗುರು, ಸೂಪರ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸದ್ಯಕ್ಕೆ ಈ ಒಂದು ಫೋನ್ ಇದೆ, ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ. ಆ್ಯಕ್ಚುಲಿ ಇನ್ನೊಂದು ವೇರಿಯಂಟ್ ಇದೆ 6GB ವೇರಿಯಂಟು. 8GB ವೇರಿಯಂಟಿಗೆ 39 ಅಂದರೆ 40,000 ರೂಪಾಯಿ ಆಗ್ತಿರೋದ್ರಿಂದ 6GB ವೇರಿಯಂಟಿಗೆ ಮೋಸ್ಟ್ಲಿ ಒಂದು 2-3 ಸಾವಿರ ಕಡಿಮೆ ಆಗಿ 37,000 ಲಾಂಚ್ ಆದರೆ 37,000 ಲಾಂಚ್ ಆಗಬಹುದು. ಇನ್ನು ಇದರಲ್ಲಿರುವಂಥ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಚಿಂದಿ ಪ್ರೋಸೆಸರ್ ಆಯಿತಾ, ಸ್ನ್ಯಾಪ್ಡ್ರ್ಯಾಗನ್ 855 ಪ್ರೋಸೆಸರ್ ಇದಿರುವಂಥದ್ದು. ನಿಮಗೆ ಸ್ಯಾಮ್ಸಂಗಲ್ಲಿ ಬರೋ ಐ ಎಂಡ್ ಫೋನ್ಗಳು ಎಲ್ಲದರಲ್ಲೂ ಎಕ್ಸೋನಸ್ ಪ್ರೋಸೆಸರ್ ಇರುತ್ತೆ ಆಯಿತಾ, ಬೇಜಾರು ಹೋಗ್ಬಿಡುತ್ತೆ ಎಕ್ಸೋನಸ್ ಪ್ರೋಸೆಸರ್ ಆಗಿರ್ತಾರೆ ಅಂತ. ಬಟ್ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 855 ಪ್ರೋಸೆಸರ್ ಇರುವಂಥದ್ದು ಚಿಂದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ. ಅದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಇದಾಗಿರುವಂಥದ್ದು. ಸೊ 855 ಆಸಮ್
ನೀವು ಏನಾದರೂ ಈ ಒಂದು S10 ತೊಗೊಬೇಕು ಅಥವಾ ನೋಟ್ 10 ತೊಗೊಬೇಕು ಅಂತ ಅನ್ಕೋತಿದ್ದೀರಾ ಅಂದರೆ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಏಕೆಂದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸೆಸರ್ ಇರುವಂಥದ್ದು. ಸೊ ಆಸಮ್ ಪ್ರೋಸೆಸರ್, ಗೇಮಿಂಗ್ ಅಂತೂ ಅಲ್ಟಿಯಾಗಿ ಆಡ್ಬೋದು. ನೀವು ಗೇಮಿಂಗ್ ಫೋನ್ ತೊಗೊಬೇಕು ಅಂತಿದ್ದೀರಾ ಅಂದರೆ ಇದು ಈ ಫೋನ್ನೇ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನೊಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ ಇದರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 48 ಮೆಗಾಪಿಕ್ಸೆಲ್ ಮೈನ್ ಸೆನ್ಸರ್ ಇದಾಗಿರುವಂಥದ್ದು. 2.0% ಕ್ವಾಲಿಟಿಲಿ ಒಂದು ಡೀಸೆಂಟ್ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ, ಫೋಟೋ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಫೋನ್ನ ಕ್ಯಾಮ್ರಾವನ್ನು ನೀವು S10 ನೋಟ್ 10ಗೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಇದೊಂದು ರೀತಿ ಚೆನ್ನಾಗಿದೆ, ಸೂಪರ್ ಸಕ್ಕತ್ತಾಗಿದೆ ಅಂತನಲ್ಲ, ಚೆನ್ನಾಗಿದೆ ಫೋಟೋ ಕ್ವಾಲಿಟಿ. ಮತ್ತು ನೀವೇನು OnePlus 7, 60 ಈ ಫೋನ್ಗಳಿಗೆ ನೀವು ಆರಾಮಾಗಿ ಈ ಒಂದು ಫೋನ್ನ ಕ್ಯಾಮ್ರಾ ನೀವು ಕಂಪೇರ್ ಮಾಡ್ಬೋದು. ಆಲ್ಮೋಸ್ಟ್ ಈಕ್ವಲೆಂಟ್ ಪರ್ಫಾರ್ಮೆನ್ಸನ್ನು ಈ ಒಂದು ಫೋನ್ ನೀಡ್ತಾ ಇರುವಂಥದ್ದು. ಇನ್ನು ಎರಡನೇ ಒಂದು ಸೆನ್ಸರ್ ಬಂದ್ಬಿಟ್ಟು 12 ಮೆಗಾಪಿಕ್ಸೆಲ್ನ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದರಲ್ಲಿರುವಂಥದ್ದು, ಇನ್ನೊಂದು 5 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಲೆನ್ಸ್ ಇದರಲ್ಲಿರುವಂಥದ್ದು. ಸೊ ಕ್ಯಾಮ್ರಾ ಪರವಾಗಿಲ್ಲ, ಆಯಿತಾ, ನಾನು ಸೂಪರ್ ಆಗಿದೆ ಅಂತನಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ, ನಿಮ್ಮ ಕೆಲಸ ಮಾಡುತ್ತೆ ಒಳ್ಳೆ ಕೆಲಸವನ್ನು. ಬಟ್ ನೀವು ಈ ಒಂದು ಫೋನನ್ನು IND ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಈ ಒಂದು ಫೋನ್ ಇರುವಂಥ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಸೂಪರ್ ಆಗಿದೆ, ನನಗೆ ಇಷ್ಟಪಡ್ತೀನಿ ಅಂತ, ಸಕ್ಕತ್ತಾಗಿದೆ ಫ್ರಂಟ್ ಕ್ಯಾಮ್ರಾ. ಆ ಒಂದು ಫೋಟೋ ಕ್ವಾಲಿಟಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ ಫೇಸ್ ಅನ್ಲಾಕ್ ಸಹ ಇರುವಂಥದ್ದು ಮತ್ತು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ನಾನು ಹೇಳಿದ ರೀತಿ ಇದು ಆಪ್ಟಿಕಲ್ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರುವಂಥದ್ದು. ಒಂದು ರೀತಿ ಫಾಸ್ಟ್ ಆಗಿದೆ, ತುಂಬ ಫಾಸ್ಟ್ ಆಗಿದೆ ಅಂತನಲ್ಲ, ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ, ಡೀಸೆಂಟ್ ಫಾಸ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಆಪ್ಟಿಕಲ್ ಸೆನ್ಸರು ಅಷ್ಟಕ್ಕಷ್ಟೇ ಅಂತ. ಬಟ್ OnePlus ಫೋನ್ಗಳೆಲ್ಲ ಒಂದು ರೀತಿ ಆಪ್ಟಿಕಲ್ ಸೆನ್ಸರ್ ತುಂಬ ಸ್ಪೀಡಾಗಿದೆ, ಬಟ್ ಅಷ್ಟೊಂದು ರೆಸ್ಪಾನ್ಸಿವ್ ಆಗಿದೆ ಇದು ಅಂತ ನನಗೆ ಅನ್ನಿಸ್ತಿಲ್ಲ. ಇದು ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರು. ಸೊ ಪರವಾಗಿಲ್ಲ, ಸುಮಾರಾಗಿದೆ. ಇನ್ನು ಫೇಸ್ ಅನ್ಲಾಕು ಅಷ್ಟೇ ತುಂಬ ಫಾಸ್ಟ್ ಆಗಿದೆ. ಇದ್ರ ಬಗ್ಗೆ ಅಷ್ಟೊಂದೇನು ಕಂಪ್ಲೇಂಟ್ ನನಗಿಲ್ಲ. ಇನ್ನೇ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ ಸೂಪರ್ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. 4500 mAh ಕೆಪಾಸಿಟಿ ಬ್ಯಾಟ್ರಿ ಚಿಂದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಿಮಗೆ 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಬಾಕ್ಸ್ ಒಳಗೆ ನೀಡ್ತಾ ಇರುವಂಥದ್ದು ಆಸಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಸೊ ಇದಿಷ್ಟು ಈ ಒಂದು ಫೋನ್ನ ಮೈನ್ ಸ್ಪೆಸಿಫಿಕೇಷನ್ ಆಗಿರುವಂಥದ್ರಲ್ಲಿ ನೀವು ಸ್ಯಾಮ್ಸಂಗ್ ಪೇನ ಸಹ ಯೂಸ್ ಮಾಡ್ಬೋದು. ಸೊ ಇದೇ ರೀತಿ ಕೆಲವೊಂದು ಸಣ್ಣ ಸಣ್ಣ ಫೀಚರ್ಸ್ಗಳು ಇರುವಂಥದ್ದು. ಸೊ ಈ ಒಂದು ಫೋನ್ನ ನೀವು ಆರಾಮಾಗಿ 40,000ಕ್ಕೆ ಪರ್ಚೇಸ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ, ಆಯಿತಾ. ಇದರಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಇರುವಂಥದ್ದು, ಆಯಿತಾ. ಒಂದು ರೀತಿ ನೋಡೋದಕ್ಕೆ ಹೋದರೆ ಸ್ನ್ಯಾಪ್ಡ್ರ್ಯಾಗನ್ 855 ಪ್ರೋಸೆಸರ್ ಇರುವಂಥದ್ದು, 8 GB ರ್ಯಾಮ್ ಇರುವಂಥದ್ದು, UFS 2.1 ಸಪೋರ್ಟ್ ಇರುವಂಥ ಸ್ಟೋರೇಜ್ ಇರುವಂಥದ್ದು. ಸೊ ನಿಮಗೆ ಸೇಮ್ ಈ ಒಂದು IND ಫೋನಲ್ಲಿ ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಫೋನಲ್ಲಿ ಏನು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅದನ್ನು ನೀವು ಇದರಲ್ಲಿ ಈ ಒಂದು ಫೋನಲ್ಲೂ ಸಹ ಎಕ್ಸ್ಪೀರಿಯನ್ಸ್ ಮಾಡ್ಕೊಬೋದು. ಸೊ 40,000ಕ್ಕೆ ಒಂದು ಫೋನ್ ವರ್ತ್ ಇಟ್ ಅಂತ ನನ್ನ ಒಂದು ಅಭಿಪ್ರಾಯ, ಇದು ನನ್ನ ಪರ್ಸನಲ್ ಒಪಿನಿಯನ್ ಆಗಿರುವಂಥದ್ದು. ಸೊ ನೀವು ಆರಾಮಾಗಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಈ ಒಂದು ಫೋನಿಗೆ ನೀವು ಹೋಗ್ಬೋದು. ತುಂಬ ಒಳ್ಳೆ ಪ್ರೋಸೆಸರ್, ತುಂಬ ಒಳ್ಳೆ ಫೋನ್ ಆಗಿರುವಂಥದ್ದು. ಬಟ್ ಇನ್ನೊಂದು 2 ತಿಂಗಳಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S11 S20 ನೋಟಿಗೆ ಲಾಂಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಇದು ಸ್ಯಾಮ್ಸಂಗ್ ಕಡೆಯಿಂದ ಒಂದು ಒಳ್ಳೆಯ ಮೂವ್ ಆಗಿರುವಂಥದ್ದು, ಮಾರ್ಕೆಟ್ ಶೇರ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಸೊ ಇದಿಷ್ಟು ನನ್ನ ಹಾನೆಸ್ಟ್ ರಿವ್ಯೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ಮುಂದೆ.